ರಂಗೇರಿದೆ ರಾಜ್ಯಸಭಾ ಚುನಾವಣೆ ಅಖಾಡ. ಗೆಲುವಿನ ಬಗ್ಗೆ ಕಾಂಗ್ರೆಸ್ ಶಾಸಕರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅಡ್ಡ ಮತದಾನದ ಭೀತಿ ಇಲ್ಲ ಅಂತ ಶಾಸಕರು ನಂಬಿಕೆ ಇಟ್ಕೊಂಡಿದ್ದಾರೆ. ನೋಡಿ, ಈಗ ಕಾಂಗ್ರೆಸ್ನ ಸಚಿವರು ಶಾಸಕರು ವಿಶ್ವಾಸ ಇದೆ, ಅವರಿಗೆ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ಸಂಖ್ಯೆ ಇಲ್ಲಲ್ರಿ ಬಿಜೆಪಿ ಜೆಡಿಎಸ್ ಹತ್ರ 5 ಮತಗಳ ಕೊರತೆ ಇದೆ. ಇಲ್ಲಿ ಆಪರೇಷನ್ನು, ಕುದುರೆ ವ್ಯಾಪಾರನೋ, ಆಮಿಷನೋ ಇದು ಜಾಸ್ತಿ ಇಲ್ಲಿ ವರ್ಕೌಟ್ ಆಗಲ್ಲ. ಇದು ಅಡ್ಡ ಮತದಾನದ ಭೀತಿ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಡ್ಡ ಮತದಾನವನ್ನ ಮಾಡುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ ಕಾಂಗ್ರೆಸ್ನಿಂದ. ಹೊಸಬರು ಜಾಸ್ತಿ ಆಯ್ಕೆಯಾಗಿದ್ದಾರೆ ಮತ್ತು ಹಳಬರಿದ್ದಾರೆ, ಪಕ್ಷನಿಷ್ಠರಿದ್ದಾರೆ. ಸ್ಥಾನಮಾನಗಳು ಸಿಗದೇ ಇದ್ರೂ ಕೂಡ ಇಲ್ಲೇ ಇರೋರಂತೂ ಇದ್ದಾರೆ. ಅಂದ್ರೆ ಈಗ ಅಡ್ಡ ಮತದಾನವನ್ನು ಮಾಡಿದ್ರೆ ಅವರು ಪಕ್ಷದಿಂದ ಉಚ್ಚಾಟನೆ ಆಗೋದು ಕನ್ಫರ್ಮ್ ಅಲ್ಲ. ಯಾಕಂದ್ರೆ ಅಲ್ಲಿ ತೋರ್ಸಾಕ್ಬೇಕು, ಏಜೆಂಟ್ರಿಗೆ ತೋರ್ಸಾಕ್ಬೇಕಲ್ಲಿ, ಓಟು ಹಾಕಿದ್ಮೇಲೆ ತೋರಿಸ್ಬೇಕಲ್ವ, ಗೊತ್ತಾಗ್ಬಿಡುತ್ತೆ ಇದು. ಹಂಗೇನಾದರೂ ಗುಪ್ತ ಮತದಾನ, ರಹಸ್ಯ ಮತದಾನ ಇದ್ದಿದ್ರೆ ಖಂಡಿತವಾಗ್ಲೂ ಅಡ್ಡ ಮತದಾನ 100% ಆಗ್ತಾ ಇತ್ತೇನೋ. ಅದೇ ಆಧಾರದ ಮೇಲೆ ಈಗ ವಿಶ್ವಾಸವನ್ನ ಹೊರ ಹಾಕ್ತಾ ಇದ್ದಾರೆ. ಇದರಲ್ಲಿ ಆಶ್ಚರ್ಯ ಪಡೋದೇನಿದೆ, ಇಡೀ ರಾಷ್ಟ್ರಕ್ಕೆ ಆಪರೇಷನ್ ಕಮಲ ಇರ್ಬೋದು, ಮ್ಯಾಂಡೇಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಹೇಳ್ಕೊಟ್ಟಿದ್ದೆ ಕರ್ನಾಟಕ ಬಿಜೆಪಿಯವರು. ರಿಸಾರ್ಟ್ ರಾಜಕೀಯ ನಮ್ಮ ದೇಶದಲ್ಲಿ ಆರಂಭ ಆಗಿದ್ದೆ ಇಲ್ಲಿ ಕರ್ನಾಟಕದಿಂದ. ಸೊ ಇದರಲ್ಲಿ ನಮಗೇನು ಆಶ್ಚರ್ಯ ಇಲ್ಲ, ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಇವತ್ತು ಬಿಜೆಪಿ ಜೆಡಿಎಸ್ಗೆ ಅಂತೂ ಆಶ್ಚರ್ಯ ಪಡುವಂತ ವಿಷಯಗಳು ಇದೆ. ನಿರೀಕ್ಷೆ ಅಲ್ಲ, ನಿಶ್ಚಿತವಾಗಿಯೂ ಕೂಡ ನಮ್ಮ 3 ಅಭ್ಯರ್ಥಿಗಳು ಅಜಯ್ ಮಾಕನ್ ಅವರು, ಆಮೇಲೆ GC ಚಂದ್ರಶೇಖರ್ ಅವರು ಮತ್ತು ನಮ್ಮ ನಾಸಿರ್ ಹುಸೇನ್ ಅವರು 3 ಜನ ಇವತ್ತು ನಮ್ಮಲ್ಲಿ 135 ಶಾಸಕರಿದ್ದಾರೆ. ಒಬ್ಬರು ನಿಧನ ಹೊಂದಿದ್ದರಿಂದ ಒಂದು ಮತ ನಮಗೆ ಕಡಿಮೆ ಆಗಿದೆ. ಅದು ಬಿಟ್ಟು ಇಂಡಿಪೆಂಡೆನ್ಸ್ ನಮಗೆ 3 ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇದಲ್ಲದೆ ನಾವು ಸಾಯಂಕಾಲ ಗೊತ್ತಾಗುತ್ತೆ ನಿಮಗೆ, ಈ ರಿಸಲ್ಟ್ ಬಂದ ಮೇಲೆ ಈ ನಮ್ಮೇನೋ 138 ಓಟಿಗಳಲ್ಲ, ಇದಕ್ಕಿಂತ ಜಾಸ್ತಿ ಮತಗಳು ಬರುವಂಥ ಸಾಧ್ಯತೆಗಳು ನಮಗಿದೆ. ನಿಶ್ಚಿತವಾಗಿಯೂ ಕೂಡ ನಾವು ಅಥವಾ ಬೇರೆ ಶಾಸಕರಿಗೆ ಆಮಿಷ ತೋರಿಸೋದ್ರಲ್ಲಿ ನಮ್ಗೆ ವಿಶ್ವಾಸ ಇಲ್ಲ. ನಾವು ಅದು ಸಂವಿಧಾನ ವಿರೋಧಿ ನೀತಿ, ಅದನ್ನು ಮಾಡಬಹುದು. ಅಥವಾ ಬೇರೆ ಶಾಸಕರಿಗೆ ಆಮಿಷ ತೋರಿಸೋದ್ರಲ್ಲಿ ನಮ್ಗೆ ವಿಶ್ವಾಸ ಇಲ್ಲ. ನಾವು ಅದು ಸಂವಿಧಾನ ವಿರೋಧಿ ನೀತಿ, ಅದನ್ನು ಮಾಡಬಹುದು. ಅಥವಾ ಬೇರೆ ಶಾಸಕರಿಗೆ ಆಮಿಷ ತೋರಿಸೋದ್ರಲ್ಲಿ ನಮ್ಗೆ ವಿಶ್ವಾಸ ಇಲ್ಲ. ನಾವು ಯಾರನ್ನು ನೋವು ಮಾಡೋದಕ್ಕೆ ಇಷ್ಟ ಇಲ್ಲ, ಲಘುವಾಗಿ ಮಾತಾಡಬಾರ್ದು, ಇದು ವ್ಯರ್ಥ ಪ್ರಯತ್ನ. ಸೊ ಅವ್ರಿಗೆ ಯಾವುದೋ ಅನುಭವದ ಕೊರತೆ ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಭೂಪೇಂದ್ರ ರೆಡ್ಡಿ ಅವ್ರಿಗೂ ರಾಜಕೀಯದೇನು ಹೊಸ್ತೇನಲ್ಲ, 2-3 ಬಾರಿ ಈ ಥರದ ಕಂಟೆಸ್ಟ್ ಮಾಡಿದ್ದಾರೆ. ನಮಗೆ ಸಫಿಷಿಯೆಂಟ್ ಓಟ್ ಇದೆ. ಜೊತೆಗೆ ಪುಟ್ಸಾಮ್ಗೌಡ, ಲತಾ ಮತ್ತು ದರ್ಶನ್ ಪುಟ್ಟಣೆಯ ಓಪನ್ಲಿ ನಮ್ಮ ಜೊತೆ ಇದ್ದಾರೆ. ಇಷ್ಟಾದ್ರೂ ಅವ್ರು ಪ್ರಯತ್ನ ಮಾಡ್ತಾರೆ ಅಂದರೆ ನಾವೇನು ಹೇಳಕ್ಕೆ ಸರ್. ಈಗಲೂ ಕೂಡ ವಿಶ್ವಾಸದಲ್ಲೇ ಇದ್ದಾರೆ ಭೂಪೇಂದ್ರ ರೆಡ್ಡಿ ಅವ್ರು ಗೆಲ್ತಾರೆ ಅಂತ. ಇದು ಪ್ರಳಯ ಆಗ್ಬಿಡುತ್ತೆ, ಅವ್ರೇನಾದ್ರು ಪ್ರಳಯ ಆಗ್ಬಿಡುತ್ತೆ ಅಂದೆ. ಅದೆಲ್ಲ ಆತ್ಮಸಾಕ್ಷಿನೂ ಇಲ್ಲ, ಏನಿಲ್ರಿ. ನಾವು ಅತ್ಯಂತ ಎಲ್ಲ ಬಹುಮತಕ್ಕಿಂತ 1 ಓಟ್ ಜಾಸ್ತಿ ಬೀಳ್ತವೆ. ನಮಗೆ ಕ್ಲಿಯರ್ ಕಟ್ಟಾಗಿ ರಿಸಲ್ಟ್ ಬರುತ್ತೆ. ಅವ್ರ ಕೇಳಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನಾವು ಯಾರನ್ನು ನೋವು ಮಾಡೋದಕ್ಕೆ ಇಷ್ಟ ಇಲ್ಲ, ಲಘುವಾಗಿ ಮಾತಾಡಬಾರ್ದು, ಇದು ವ್ಯರ್ಥ ಪ್ರಯತ್ನ. ಸೊ ಮೋಸ್ಟ್ಲಿ ಕುಪೇಂದ್ರ ರೆಡ್ಡಿ ಅವರಿಗೆ ಆತ್ಮಸಾಕ್ಷಿ ಬ್ಯಾಗ್ ಒಳಗಡೆ ಸೂಟ್ ಕೇಸಲ್ಲಿ ಇರುತ್ತೇನೋ, ಆ ಸೂಟ್ ಕೇಸು ಬ್ಯಾಗ್ ಆತ್ಮಸಾಕ್ಷಿಗೆಲ್ಲ ಬಗ್ಗೋರಲ್ಲ. ನಾನು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹೇಳ್ತೀನಿ, ನಿಮ್ಮ ಹತ್ರ ಅಲ್ಲ ಕೋಟಿಗಳಿರೋದು, ನಮ್ಮ ಕಾಂಗ್ರೆಸ್ಸಲ್ಲೂ ಭಾಳಷ್ಟು ಜನರ ಹತ್ರ ಇದೆ. BJP JDS ಅವ್ರು ಆಪರೇಷನ್ ಮಾಡೋಕ್ಕೆ ಹೋದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಆಗಲೇ ಅವ್ರನ್ನ ಸರ್ಜರಿ ಮಾಡಿದ್ದಾರೆ. ಮೋಸ್ಟ್ಲಿ ಕುಪೇಂದ್ರ ರೆಡ್ಡಿ ಅವ್ರಿಗೆ ಆತ್ಮಸಾಕ್ಷಿ ಬ್ಯಾಗ್ ಒಳಗಡೆ ಸೂಟ್ ಕೇಸಲ್ಲಿ ಇರುತ್ತೇನೋ. ಈಗ ನಮ್ಮ ಜೊತೆ ಸಚಿವ ರಾಮಲಿಂಗ ರೆಡ್ಡಿ ಇದ್ದಾರೆ. ಸರ್, ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಸಾಕಷ್ಟು ಕುತೂಹಲದ ನಡುವೆ ಮತದಾನ ನಡೀತಾ ಇದೆ ಅಂತ. ಕುತೂಹಲನೂ ಇಲ್ಲ, ಯಾವುದೂ ಇಲ್ಲ. ಎಲ್ಲ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಜೊತೆಲೇ ಇದ್ದೀವಿ. ಇಂಡಿಪೆಂಡೆನ್ಸು ನಮ್ಮ ಜೊತೆಲೇ ಇದ್ದಾರೆ. ಯಾವ ಅಡ್ಡ ಮತದಾನವೂ ಆಗೋದಿಲ್ಲ. ಮತ್ತು ಅವರೇನೇ ಎಷ್ಟೇ ಆಸೆ ಆಮಿಷಗಳು ಒಡ್ಡಿದ್ರೂ ಕೂಡ BJPಯವರು, JDSನವರು ಯಾರೂ ಕೂಡ ಒಂದು 1% ಕೂಡ ಏನೂ ವ್ಯತ್ಯಾಸ ಕೂಡ ಆಗೋದಿಲ್ಲ. ನಮಗಿನ್ನೂ ಬಂದರೆ ಜಾಸ್ತಿ ಮತ ಬರಬಹುದು ಹೊರತು ಕಮ್ಮಿ ಅಂತೂ ಬರೋದಿಲ್ಲ. ಸರ್, ಒಂದು ಕಡೆ ಸೋಮಶೇಖರ್, ಬಿಜೆಪಿಯ ಶಾಸಕರಂತ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನತ್ತ ವಾಲ್ತಾ ಇದ್ದಾರಾ ಅಂತ. ನೋಡೋಣ, ಇವತ್ತೇನು ಮಾಡ್ತಾರೋ ಗೊತ್ತಾಗುತ್ತೆ ಅಲ್ವಾ.
ಅವ್ರಿಗಂತೂ ಬಿ ಜೆ ಪಿ ಪಕ್ಷ ಉಸಿರುಗಟ್ಟುವಂಥ ವಾತಾವರಣ ಇದೆ, ಅದು ಹಿಡಿಸೋದಿಲ್ಲ. ಬಿ ಜೆ ಪಿ ಪಕ್ಷದಲ್ಲಿ ಏನಾಗುತ್ತೆ, ಈ ಕೋಲೆ ಬಸವಣ್ಣವ್ರು ಭಾಳ ಜನ ಇದ್ದಾರೆ. ಸುಮ್ಮನೆ ಹೈಕಮಾಂಡ್ ಏನು ಹೇಳಿದರೆ ಅದನ್ನು ಹಿಂಗೆ ಅಂದ್ಕೊಂಡಿರ್ತಾರೆ. ಸ್ವಾತಂತ್ರ್ಯನೇ ಇಲ್ಲ ಪಕ್ಷದಲ್ಲಿ, ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಪಕ್ಷದಲ್ಲಿ. ಈ ಚಿಕ್ಕ ಮಕ್ಕಳ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರ ಪಕ್ಷದಲ್ಲಿ. ಆ ಥರದವ್ರು ಆ ಪಕ್ಷ ಹೊಂದಾಣಿಕೆ ಆಗುತ್ತೆ, ಹೊಂದುತ್ತೆ. ಸ್ವಲ್ಪ ನೇರವಾಗಿ ದಿಟ್ಟವಾಗಿ ಮಾತಾಡೋಂಥವ್ರಿಗೆ ಆ ಪಕ್ಷ ಹಿಡಿಸೋದಿಲ್ಲ. ಉಪೇಂದ್ರ ರೆಡ್ಡಿ ಪರವಾಗಿ ಸಾಕಷ್ಟು ಕಾಂಗ್ರೆಸ್ ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ರು ಅಂತ ವಿಚಾರ. ಏನು ಆ ರೀತಿ ನೆನ್ನೆ ಮೀಟಿಂಗಲ್ಲಿ ಹೇಳ್ತಾಯಿದ್ರು, ಸಂಪರ್ಕ ಮಾಡಿದ್ರು ಅಂತ. ಬಿ ಜೆ ಪಿ ದೊಡ್ಡ ದೊಡ್ಡ ನಾಯಕಗಳೇ ಮಾಡಿದ್ರಂತೆ, JDS ಅವರು ಮಾಡಿದ್ರಂತೆ. ಆದರೆ ಮಾಡೋದು ಫೋನ್ ಮಾಡ್ತಾರೆ, ಮತ ಹಾಕೋರು ಯಾರು? ಮತ ಇರ್ತಕ್ಕಂಥವ್ರು. ಅವ್ರು ಯಾರೂ ಕೂಡ ಅವ್ರ ಮಾತಿಗೆ ಮನ್ನಣೆ ಕೊಟ್ಟಿಲ್ಲ. ಎಸ್ ಸರ್, ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಎಲ್ ಎನ್ ಸ್ವಾಮಿ, TV5 ಬೆಂಗಳೂರು.